ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ವಿಜಯ ಕಾಲೇಜಿನ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ದಿನಾಚರಣೆ ಅಂಗವಾಗಿ ವಾಜಪೇಯಿ ಅವರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿ ಗೆದ್ದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಸಮಾರಂಭ ನಡೆಯಿತು. ಮಕ್ಕಳು ಜೀವನದಲ್ಲಿ ಉನ್ನತ ಸಾಧನೆ ಮಾಡಲು ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಇವರಂತ ಮಹನೀಯರ ಬದುಕು ನಮಗೆ ಮಾದರಿಯಾಗಬೇಕು ಎಂದು ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಾಜಿ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಹೇಳಿದ್ರು. ಇಲ್ಲಿವರೆಗೂ ನಮ್ಮ ಭಾರತಕ್ಕೆ ಯಾರು ವಿಶ್ವೇಶ್ವರಯ್ಯನವರು ಬಂದಿಲ್ಲ. ನಿಮ್ಮಲ್ಲಿ ಯಾರಾದರೂ ವಿಶ್ವೇಶ್ವರಯ್ಯನವರು ಬಂದ್ರೆ ತುಂಬಾ ಸಂತೋಷ ಅಂತ ನಾನು ಭಾವಿಸ್ತಾ, ಎಲ್ಲರೂ ಆ ಒಂದು ರೀತಿಯ ಸಮಯ ಪ್ರಜ್ಞೆಯನ್ನ ಪಾಲನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಟೈಮು ಯಾರಿಗೂ ಅಳವಡಿಸ್ಕೊಂಡು ನಮ್ಮನ್ನ ನಾವು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಹೇಳ್ತಾ, ಸಕ್ಸಸ್ ಆಗೋದಕ್ಕೆ ಶಾರ್ಟ್ ಕಟ್ಸ್ ಯಾವುದೂ ಇಲ್ಲ. ಹಾರ್ಡ್ ವರ್ಕ್ ಒಂದನ್ನೇ ನಾವು ಸಕ್ಸಸ್ ಆಗಿ ಮಾಡಬೇಕು. ಏನು ನಮ್ಮ ನಡವಳಿಕೆ ನಮಗೂ ಪರರಿಗೂ ಪ್ರಕೃತಿಗೂ ದೇಶಕ್ಕೂ ಒಳಿತಾಗಬೇಕು ಅಂತ ನಾನು ಭಾವಿಸ್ತಾ, ಒಂದು ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಎರಡನೇದು ಆನೆಸ್ಟ್. ನಾನು ವಾಜಪೇಯಿ ಬಗ್ಗೆ ಈಗಾಗಲೇ ಅವ್ರು ತಿಳಿಸಿರೋದನ್ನ ನಾನು ಅದನ್ನು ಬಿಟ್ಟು ಮಕ್ಕಳಿಗೆ ಏನಾದರೂ ಉಪಯೋಗ ಆಗುವಂಥ ಒಂದೆರಡು ವಿಷಯ ಹೇಳಬೇಕು ಅಂತ ನನಗನ್ನಿಸ್ತು. ಒಂದು ಮೂರನೇದು, ಇನ್ನೊಬ್ಬ ಭಾರತ ರತ್ನ ಸಿ ವಿ ರಾಮನ್ ಬಗ್ಗೆ ಕೇಳಿದ್ದೀರಾ ನೀವು? ಇಲ್ಲಿ ಮೇಕಲ್ ಸರ್ಕಲ್ ಹತ್ರ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಅಂತಿದೆ, ನೋಡಿದ್ರೆ ಯಾರಾದ್ರು? ಒಂದು ಬುಕ್ ಬರೀತಾರೆ ಆಮೇಲೆ, 7 ರೂಪೀಸ್ ದಟ್ ಚೇಂಜ್ಡ್ ಮೈ ಲೈಫ್ ಅಂದ್ಬಿಟ್ಟು. ಶ್ರೀಯುತ ಎಸ್ ಚಂದ್ರಶೇಖರ್, ಅಮೆರಿಕ ಸಂಜಾತ, ಅಮೆರಿಕ ವಾಸ ಮಾಡಿದಿರುವಂತ ಭಾರತದ ವ್ಯಕ್ತಿ ಆದಂತ ಮತ್ತೊಂದು ನೊಬೆಲ್ ಪ್ರೈಸ್ ಪಡೆದಂತ ಎಸ್ ಚಂದ್ರಶೇಖರ್ ಅವರು. ಅವತ್ತವರು 7 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಎಲ್ಲ ಒಂದು ಇಡ್ಲಿನ ದೋಸೆನ ತಿಂದ್ಬಿಟ್ಟಿದ್ರೆ ಅವರು ನೊಬೆಲ್ ಪ್ರೈಸ್ ತಗೊಳಕ್ ಆಗ್ತಾ ಇರ್ಲಿಲ್ಲ, ಒಂದು ಹೆಸರು ಬರಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಈ ಎಲ್ಲ ಗುಣಗಳನ್ನ ನೀವುಗಳೆಲ್ಲ ಅಳವಡಿಸ್ಕೊಡ್ಬೇಕು ಅಂತ ನಾನು ಭಾವಿಸ್ತಾ, ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ಅವರ ಆದರ್ಶ ಇಂದಿನ ಯುವ ಪೀಳಿಗೆ ಪಾಲಿಸಬೇಕು. ವಿದ್ಯಾರ್ಥಿಗಳು ಕಠಿಣ ಶ್ರಮದೊಂದಿಗೆ ಮಾತ್ರ ಯಶಸ್ಸು ಸಾಧ್ಯ. ಅಡ್ಡದಾರಿ ಹಿಡಿಯದೆ ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ಹೇಳಿದ್ರು. ವಾಜಪೇಯಿ ಅವರ ಜೀವನ ಚರಿತ್ರೆ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಸುಮಾರು 1 ತಿಂಗಳಿನಿಂದ ಸತತ ಪ್ರಯತ್ನದ ಮುಖಾಂತರ 4,000 ವಿದ್ಯಾರ್ಥಿಗಳು ಫಸ್ಟ್ ಎಲೆಕ್ಷನ್ ಏನು ಈ ಇದರಲ್ಲಿ ಎಕ್ಸಾಮಿನೇಷನಲ್ಲಿ ಭಾಗವಹಿಸಿ, ನಂತರ ಅದರಲ್ಲಿ ಗ್ರೇಡೆಡ್ ಮಾಡಿ ತಾಲೂಕಿನ ಎಲ್ಲ ಶಾಲೆಗಳಿಂದ 24 ಶಾಲೆಗಳಿಂದ ಭಾಗವಹಿಸಿರ್ತಕ್ಕಂಥ ಮಕ್ಕಳು 200 ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ, ಆ 200ರಲ್ಲಿ ಬೆಸ್ಟ್ 20ಅನ್ನು ಆಯ್ಕೆ ಮಾಡಿ ಇವತ್ತು ಈ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮನ ಇವತ್ತು ನಾವು ವಿಜಯ ಶಾಲೆಯಲ್ಲಿ, ಅದು ನಮ್ಮ ಮಂಜಣ್ಣವರು ವಿಜಯ ಶಾಲೆಯಲ್ಲಿ ನಡೆಸಲಿಕ್ಕೆ ಎಲ್ಲ ಥರದ ನೆರವನ್ನು ನೀಡಿದರು. ಮತ್ತು ಆಯೋಜಕರು ಕೂಡ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಶಿವಣ್ಣವ್ರು ಇರ್ಬೋದು, ನಮ್ಮ ರಾತ್ರಿ ಹಗಲು ಒಂದಿನ ಓಡಾಡಿದ್ದಾರೆ. ಎಲ್ಲ ಸ್ಕೂಲ್ಗಳಿಗೂ 3 ಸಾರಿ 4 ಸಾರಿ ಓಡಾಡಿ ಅದನ್ನು ಬರೀಲಿಕ್ಕೆ ಮೆಟೀರಿಯಲ್ ಕೊಟ್ಟು ಅವರನ್ನ ಪ್ರೇರೇಪಿಸಿ. ಈ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಲ್ಲವಿ, ದ್ವಿತೀಯ ಬಹುಮಾನವನ್ನು ಲೇಖನ ಹಾಗೂ ತೃತೀಯ ಬಹುಮಾನ ಯಶಸ್ವಿನಿ ವಿಜೇತರಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಕಾರ್ಯದರ್ಶಿ ರವಿಕುಮಾರ್, ಮುಖಂಡರಾದ ಪ್ರಭಾ, ನಾರಾಯಣಸ್ವಾಮಿ, ಚಂದ್ರಶೇಖರ್, ಅನಿಲ್ ಯಾದವ್, ಕಾಲೇಜಿನ ಆಡಳಿತಾಧಿಕಾರಿ ಮಮತಾ, ಕಸಬಾ ಅಧ್ಯಕ್ಷ ಕನಕರಾಜು, ಮುನೀಂದ್ರ ಮತ್ತಿತರರು ಇದ್ದರು.